ಎಲ್ರಿಗೂ ನಮಸ್ಕಾರ, ಜೈ ಶ್ರೀ ಕೃಷ್ಣ. ವಿಡಿಯೋ ಮಾಡಿ ತುಂಬ ದಿನ ಆಯಿತು. ಸ್ವಲ್ಪ ವೈಫೈ ಪ್ರಾಬ್ಲಮು ಮತ್ತು ಹೆಲ್ತ್ ಇಶ್ಯೂಸಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆ ಒಂದು ಏನು ನನ್ನ ಎಕ್ಸ್ಪೀರಿಯೆನ್ಸು ಆಗಿದ್ನೆಲ್ಲ ಅದನ್ನೇ ಹೇಳಕ್ಕೆ ಬಂದಿದ್ದೀನಿ. ಸೊ ಒಂದು ಏನು ಅಂದರೆ ಮೇನ್ಸ್ ಎಕ್ಸಾಮಿನೇಷನ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಇನ್ UPSC. ಆಲ್ ಆಫ್ ಯು ನೋ ಅಬೌಟ್ ದಟ್. ಬಟ್ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಸ್ಪೀಡಲ್ಲಿ ರೆಡಿ ಆಗೋಕ್ಕೆ ಹೋಗಿ UPSCಗೆ ಏನು ಅಂದರೆ ಡಿಸೆಂಬರ್ ತನಕ ಮೇಯಿಂದ ಡಿಸೆಂಬರ್ ತನಕ ಫುಲ್ ಮೇನ್ಸ್ ಪ್ರಿಪೇರ್ ಮಾಡ್ತೀವಿ. ಬಟ್ ಯಾವಾಗ ನಾವು ಜನವರಿಗೆ ಪ್ರಿಲಿಮ್ಸ್ಗೆ ಹೋಗ್ತೀವಲ್ಲ ಆಗ ಗೊತ್ತಾಗುತ್ತೆ ಅರ್ಧ ಪ್ರಿಲಿಮ್ಸ್ ಸಿಲೆಬಸ್ಸು ಮೇನ್ಸಲ್ಲೇ ಕವರ್ ಆಗುತ್ತೆ ಅಂತ. ಬಟ್ ಅದು ನಮಗೆ ಅವೇರ್ ಇರಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅನಾಲಿಸಿಸ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಿಲಿಮ್ಸ್ ನೋಡಿರಲ್ಲ, ಅದಕ್ಕೆ ಅದು ಮೇನ್ಸಲ್ಲಿ ಕವರ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಅದಕ್ಕೆ ನಾನು ಮಾಡಿದ ತಪ್ಪು ಏನು ಮತ್ತು ಆ ತಪ್ಪನ್ನ ನೀವು ಮಾಡಬಾರ್ದು ಅಂತ ಹೇಳ್ತೀನಿ. ದಿಸ್ ಈಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಈ ಎಕ್ಸ್ಪೀರಿಯೆನ್ಸಿಂದ ನೀವು ಕಲಿತ್ರೆ ನಿಮ್ಮದು ಒಂದು ಅಟೆಂಪ್ಟ್ ಹೊಡೆಯುತ್ತೆ. ದೆನ್ ಯಾವ ಥರ ರೆಡಿ ಆಗಬೇಕು ಅಂತ ಗೊತ್ತಾಗುತ್ತೆ. ದೆನ್ ಎಷ್ಟೋ ಜನ ಅಂದ್ಕೊಂಡಿರ್ತೀವಿ UPSC ಬರೋಣ, ಒಂದು ವರ್ಷ 21 ಇಯರ್ಸ್ಗೆ ಕಂಪ್ಲೀಟ್ ಮಾಡೋಣ, ಗ್ರ್ಯಾಜುಯೇಷನ್ 22ಗೆ IAS IPS ಆಗೋಣ ಅಂತ. ಬಟ್ ಯಾವುದೇ ಒಂದು ಪೊಸಿಷನ್ ಆಗ್ಬೋದು, ನಮ್ಮಿಂದ ಎಕ್ಸ್ಪೀರಿಯೆನ್ಸು ಮತ್ತು ಆ ಪೊಸಿಷನ್ ತಕ್ಕ ಡಿಸರ್ವ್ ಕೇಳುತ್ತೆ. ಸೊ ಅದಕ್ಕೋಸ್ಕರ ನಮ್ಮದಾದ ನಾವು ಪ್ರಯತ್ನ ಪಡ್ತೇ ಇರಬೇಕು. ಎವ್ರಿ ಟೈಮ್ ಎವ್ರಿ ಬಿಟ್ ಆಫ್ ಸೆಕೆಂಡು ನಮ್ಮ ಪರ್ಸ್ನಾಲಿಟಿನ ಇಂಪ್ರೂವ್ ಮಾಡ್ತಾ ಇರಬೇಕು, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಈಗ ಏನು ಮಾಡ್ತಾರೆ ಅಂದರೆ ಎಷ್ಟೋ ಜನ ಮೇನ್ಸ್ ಸಿಲೆಬಸ್ನ ನೋಡಲ್ಲ, ಡೈರೆಕ್ಟು ಮೇನ್ಸ್ ಪ್ರಿಪ್ರೇಷನ್ ಮಾಡಿರ್ತಾರೆ. ಸೊ ಅದು ನಾವು ತಪ್ಪು ಮಾಡೋದು ಬೇಡ. ಅದಕ್ಕೆ ಇವತ್ತು ಫುಲ್ ಮೇನ್ಸ್ ಎಕ್ಸಾಮಿನೇಷನ್ ಮೇನ್ ಸ್ಟೇಜಲ್ಲಿ UPSC ಸಿಲೆಬಸ್ಸಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ. ಅದು ಎಲ್ಲ ಆಲ್ಮೋಸ್ಟ್ ನೆಗ್ಲೆಕ್ಟ್ ಮಾಡ್ತಾರೆ ಆ ನೋಟ್ ನೋಡಿದಾಗ ಗೊತ್ತಾಗುತ್ತೆ UPSC ಯಾವ ಲೆವೆಲ್ ಆಫ್ ಸ್ಟೇಜಲ್ಲಿ ಯಾವ ಲೆವೆಲ್ ಆಫ್ ಎಬಿಲಿಟಿಲಿ ನಮಗೆ ಮೇನ್ಸಲ್ಲಿ ಕ್ವಶನ್ಸ್ ಕೇಳುತ್ತೆ ಅಂತ. ಎಷ್ಟೋ ಜನ ಅಂತಾರೆ ಕ್ವಶನ್ಸ್ ರಿಪೀಟ್ ಆಗುತ್ತೆ ಅಂತ. ಬಟ್ ಅಷ್ಟು ರಿಪೀಟ್ ಆಗುತ್ತೆ. ಒಂದು 13 ಇಯರ್ಸಿಂದ ಕ್ವಶನ್ ಪೇಪರ್ ನಾವು ಮಾಡಿದರೆ ಒಂದು 5 ಇಯರ್ಸ್ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ, ಬಟ್ ಥೀಮ್ ಸೇಮ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಕ್ವಶನ್ಸು ಯಾವ್ದ್ರ ಮೇಲೆ ಇರುತ್ತೆ ಅಂದರೆ ಕರೆಂಟ್ ಮೇಲೆ ಇರುತ್ತೆ. ನಾವು ಕರೆಂಟ್ ನೀಟಾಗಿ ಅರ್ಥ ಮಾಡಿಕೊಂಡು ಸಿಲೆಬಸ್ಸಿಗೆ ಲಿಂಕ್ ಮಾಡಿಕೊಂಡ್ರೆ ಇಟ್ಸ್ ನಾಟ್ ಡಿಫಿಕಲ್ಟಿ ಟು ರೈಟ್ ದ ಆನ್ಸರ್. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಥಿಂಗ್ಸ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಥಿಂಗ್ಸ್, ಇಟ್ ಈಸ್ ನಾಟ್ ಡಿಫಿಕಲ್ಟಿ ಟು ಯು ಟು ರೈಟ್ ದ ಆನ್ಸರ್ ಇನ್ ಮೇನ್ಸ್. ಓಕೆ, ಈಗ ಅದೇ ಏನು ನೋಟ್ UPSC ಕೊಟ್ಟಿದೆಯಲ್ಲ ಇನ್ ಮೇನ್ ಸ್ಟೇಜಲ್ಲಿ ಅದನ್ನ ಓದ್ತಾ ಹೋಗ್ತೀನಿ. ದ ಮೇನ್ ಎಕ್ಸಾಮಿನೇಷನ್ ಈಸ್ ಇಂಟೆಂಟ್ ಟು ಅಸಿಸ್ಟ್ ದ ಓವರಾಲ್ ಇಂಟೆಲೆಕ್ಚುಯಲ್ ಟ್ರೇಟ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾಂಡಿಡೇಟ್ಸ್ ರಾದರ್ ದೆನ್ ಮೇರ್ಲಿ ರೇಂಜ್ ಆಫ್ ದೇರ್ ಇನ್ಫಾರ್ಮೇಷನ್ ಅಂಡ್ ಮೆಮೊರಿ. ಅಲ್ಲಿ ಏನು ನೋಡಿ, ಇದು ಏನಿದೆಯಲ್ಲ, ಏನಂತ ಹೇಳ್ತೀರಿ ನೋಡಿ, ಇದು ಕ್ಯಾಂಡಿಡೇಟ್ಸು ಯಾವ ಅಭ್ಯರ್ಥಿಗಳು ಇರ್ತಾರಲ್ಲ ಅವ್ರ ಇಂಟೆಲೆಕ್ಚುಯಲ್ ಟ್ರೇಟ್ಸ್, ಅವ್ರ ಭೌತಿಕ ಗುಣಗಳು, ಮತ್ತು ಯಾವ ಥರ ಅವರು ಒಂದು ಪ್ರಾಬ್ಲಮ್ನ ಅರ್ಥ ಮಾಡ್ಕೋತಾರೆ ಮತ್ತು ಅದನ್ನ ಯಾವ ಥರ ಸಾಲ್ವ್ ಮಾಡೋಕ್ಕೆ ಅಪ್ರೋಚ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಅದು ಬಿಟ್ಟು ನಂಗೆ ಇನ್ಫಾರ್ಮೇಷನ್ ಗೊತ್ತು, ಮೆಮೊರಿ ಗೊತ್ತು, ಅದ್ರ ಮೇಲೆ ಮಾತ್ರ ಆಗಿರಲ್ಲ. ಅದ್ರ ಮೇಲೆ ಮಾತ್ರ ಆಗಿರಲ್ಲ, ಅದ್ರ ಜೊತೆಗೆ ಇಂಟೆಲೆಕ್ಚುಯಲ್ ಟ್ರೈಟ್ಸ್, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಎಬಿಲಿಟಿ ಆಗಿರ್ಬೋದು, ಅಂಥದ್ರ ಮೇಲೆಲ್ಲ ಕ್ಯಾಂಡಿಡೇಟ್ ಎಬಿಲಿಟಿ ಇರಬೇಕು. ಅದು ಬಿಟ್ಟು ಬರೀ ಇನ್ಫಾರ್ಮೇಷನ್ ಗೊತ್ತು ಮೆಮೊರಿಲಿ ಗಟ್ಟು ಹೊಡೆದ್ರೆ ಆಗಲ್ಲ, ಗೊತ್ತಾಯ್ತಾ? ನೆಕ್ಸ್ಟ್ ನೋಡೋದಾದರೆ ನೇಚರ್ ಆಫ್ ಅಂಡ್ ಸ್ಟ್ಯಾಂಡರ್ಡ್ ಆಫ್ ದ ಕ್ವಶನ್ ಇನ್ ಜನರಲ್ ಸ್ಟಡೀಸ್ ಪೇಪರ್ 2 to paper 4 means GS1, GS2, GS3, GS4 be such that well educated person will be able to answer them without any specialized knowledge. ಈ ಥರ ಹೇಳುತ್ತೆ UPSC, ವೆಲ್ ಎಜುಕೇಟೆಡ್ ಪರ್ಸನ್ಸ್ ಎಲ್ಲ ಮಾಡ್ಬೋದು ಅಂತ. ಬಟ್ ಎಲ್ಲ ಸಾಲ್ವ್ ಮಾಡಿ ಎಜುಕೇಷನ್ ತಗೊಳೋದಕ್ಕೆ UPSC ಹೋಗಿ ಆನ್ಸರ್ ಬರೆಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಮಗೆ ಅರ್ಥ ಆಗುತ್ತೆ ಕ್ವಶನ್ಸ್ ಬೇಕಾದ್ರೆ ನೀವು ಕ್ವಶನ್ಸ್ ಪೇಪರ್ ಹೋಗಿ ನೋಡಿ. ನಾನು ಹೇಳಿದ್ನಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು UPSC ಫೈಲ್ಸ್ ಅಂತ ಇದೆ, ಅಲ್ಲಿ ಬಂಡಲ್ಸು ಲಾಸ್ಟ್ 10 ಇಯರ್ಸ್ ಫುಲ್ಲು ಮೇನ್ಸು ಬಂಡಲ್ಸ್ ಇದೆ, ಅಲ್ಲಿ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೇಂಜಲ್ಲಿ ಕ್ವಶನ್ಸ್ ಕೇಳುತ್ತೆ ಅಂತ. ಆಗ ನಿಮಗೆ ಒಂದು ಅರ್ಥ ಆಗುತ್ತೆ, ಐ ಆಮ್ ಏಬಲ್ ಟು ಸಾಲ್ವ್ ಆರ್ ನಾಟ್. ಇಫ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಟ್, you can move your journey without fear. Okay, then the question will be such that test of candidates general awareness of variety of subjects, that relevance of career in civil service. As a civil service ಆಗಿ
ನಾವು ಆಸ್ ಎ IAS, ಆಸ್ ಎ IPS, ಆಸ್ ಎ IFS, ಆಸ್ ಎ IRS, ಆಸ್ ಎ many posts from the UPSC, we can we can go many post. Okay, right? ಅಂದ್ರೆ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ನಮಗೂ ಗೊತ್ತಿರಲ್ಲ. ಇವನ್ ನಾವು ಓದ್ತಿರ್ತೀವಿ IAS ಆಗಬೇಕು ಅಂತ ಅನ್ಕೊಂಡಿರ್ತೀವಿ, ಬಟ್ ಅಲ್ಲಿ ಮಿಸ್ ಆಗಿ IPS ಆಗಿರುತ್ತೆ, ಮಿಸ್ ಅಷ್ಟು ರ್ಯಾಂಕ್ ಬರ್ದಲೆ. ಗೊತ್ತಾಯ್ತಾ? ನಾವು ಎಲ್ಲಾ ರೀತಿ ಸಿಚುವೇಶನ್ ಸಾಲ್ವ್ ಮಾಡಕ್ಕೆ ಎಬಿಲಿಟಿ ಇದ್ರೆ ಮಾತ್ರ ಪೊಸಿಷನ್ಗೆ ಹೋಗಕ್ಕೆ ಸಾಧ್ಯ. ಅದ್ಬಿಟ್ಟು ನಾನು IFS ರೆಡಿ ಆಗ್ತೀನಿ ಅಂದ್ಬಿಟ್ಟು ಬೇರೆ ಪೊಸಿಷನಿಗೆ ನಂಗೆ ಬರಲ್ಲ ಅಂದ್ರೆ ಆ ಥರ ಆಗಲ್ಲ. ಇಫ್ ಯು ಹ್ಯಾವ್ ಪ್ರಿಪೇರ್ ಫಾರ್ UPSC, ಯು ಹ್ಯಾವ್ ಟು ಹ್ಯಾಂಡಲ್ ಎವ್ರಿ ಕೈಂಡ್ ಆಫ್ ಸಿಚುವೇಶನ್ಸ್ ಇನ್ ಸಿವಿಲ್ ಸರ್ವಿಸ್, ರೈಟ್? ದೆನ್ ಕ್ವಶನ್ಸ್ ಬಗ್ಗೆ ಹೇಳೋದಾದ್ರೆ, ದ ಕ್ವಶನ್ಸ್ ಆರ್ ಲೈಕ್ಲಿ ಟು ಟೆಸ್ಟ್ ಕ್ಯಾಂಡಿಡೇಟ್ಸ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಲ್ ರಿಲೆವೆಂಟ್ ಇಶ್ಯೂಸ್ ಅಂಡ್ ಎಬಿಲಿಟಿ ಟು ಅನಲೈಸ್ ಅಂಡ್ ಟೇಕ್ ವೀವ್ ಆನ್ ಸೋಷಿಯಲ್ ಎಕನಾಮಿಕ್ ಗೋಲ್ಸ್, objectives and demands. The candidate must give relevant, meaningful and sufficient answer. ಅಂದ್ರೆ ಅವ್ರು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ, ದ ಕ್ವಶನ್ಸ್ ನಾಟ್ ಓನ್ಲಿ ರಿಲೆವೆಂಟ್ ಟು ದಿ ಒನ್ ಸಬ್ಜೆಕ್ಟ್ಸ್, ಇಟ್ ಹ್ಯಾವ್ ಮೋರ್ ಡೈನಾಮಿಕ್, ಮೀನ್ಸ್ ಅದು ಜಾಸ್ತಿ ಕರೆಂಟ್ ಓರಿಯೆಂಟೆಡ್ ಆಗಿರುತ್ತೆ, ಮತ್ತು ಸೋಷಿಯಲ್ ಎಕನಾಮಿಕ್ ಗೋಲ್ಸ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಡಿಮ್ಯಾಂಡ್ಸ್. ನೋಡಿ, ಅಂದರೆ ಒಂದು ಪೇಪರ್ ನೀವು ಸಾಲ್ವ್ ಮಾಡ್ತಿದ್ದೀರಾ ಅಂದರೆ ಅದು ಬರೀ ಆ ಪೇಪರ್ಗೆ ಸೀಮಿತ ಆಗಿರಲ್ಲ. ಅಂದರೆ ನಿಮಗೊಂದು ಇನ್ಫಾರ್ಮೇಷನ್ ಗೊತ್ತು ಅಂದ್ಕೊಳ್ಳಿ, ಆ ಇನ್ಫಾರ್ಮೇಷನ್ ಹೌ ಯು ಯೂಸ್ ಥ್ರೂಔಟ್ ದ ಆಲ್ ಪೇಪರ್ಸ್, ದಟ್ ಈಸ್ ಮ್ಯಾಟರ್ಸ್. ಗೊತ್ತಾಯ್ತಾ? ಅದು ಮ್ಯಾಟರ್ ಆಗುತ್ತೆ. ಬೇಕಾದ್ರೆ ಇದು ಎಲ್ಲಿದೆ ಅಂತ ಕೇಳ್ಬೋದು. ಇದನ್ನ ಮೇನ್ಸ್ ಪೇಪರ್ ಬರೋಕ್ಕಿಂತ ಮುಂಚೆ ನೋಟ್ ಅಂತ ಹಾಕಿದ್ದಾರೆ ನೋಡಿ, ಅಲ್ಲೋಗಿ ನೋಡಿ ಸಿಲೆಬಸ್ಸಲ್ಲಿ ನಿಮಗೆ ಒಂದು ಅರ್ಥ ಆಗುತ್ತೆ. ನಾನು ಮೇನ್ಸ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ. ದೆನ್ ಆಪ್ಷನಲ್ ಪೇಪರ್ಸ್ ಏನು? ಫಸ್ಟ್ ಏನಿರುತ್ತೆ? GS1, GS2, GS3, GS4 ಆ್ಯಂಡ್ SA ಪೇಪರು, ದೆನ್ ಕ್ವಾಲಿಫಿಕೇಶನ್ ಪೇಪರ್, ದೆನ್ ಆಪ್ಷನಲ್ ಪೇಪರ್ಸ್. ಈಗ ನಾವು UPSC ರ್ಯಾಂಕ್ ಬರಬೇಕು ಅಂದರೆ ನಮ್ಮ ರ್ಯಾಂಕ್ ಕನ್ಸಿಡರ್ ಮಾಡೋದೇ ಆಪ್ಷನಲ್ ಪೇಪರ್. ನೋಡಿ, ಆಪ್ಷನಲ್ ಪೇಪರು. ಈಗ ಆಪ್ಷನ್ ಪೇಪರ್ ಇಲ್ದಲೇ ನಾವು ಮೀನ್ಸ್ ರ್ಯಾಂಕ್ ತೆಗಿಯೋಕ್ಕಾಗಲ್ಲ. ನಾವು ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಸಪೋರ್ಟ್ ಮಾಡೋದೇ, ಒಂದು ಬ್ಯಾಕ್ ಬೋನಾಗಿ ಸಪೋರ್ಟ್ ಮಾಡೋದೇ ಆಪ್ಷನ್ ಪೇಪರು. ಅದಕ್ಕೆ ಆಪ್ಷನಲ್ ಪೇಪರ ಒಂದು ಆಸ್ ಎ ಲವರ್ ಥರ ನೋಡಬೇಕು, ಅಷ್ಟು ಇಷ್ಟಪಡಬೇಕು ಅದ. ಗೊತ್ತಾಯ್ತಾ? ದ ಸ್ಕೋಪ್ ಆಫ್ ಸಿಲೆಬಸ್ ಆಫ್ ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ 6 and 7 examination is broadly of honors degree level, that is a level higher than bachelor of degree and lower than master degree. ಅಂದರೆ ಆಪ್ಷನಲ್ ಪೇಪರ್ದು ಲೆವೆಲ್ ಆಫ್ ಡಿಫಿಕಲ್ಟಿ ಯಾವ ಥರ ಇರುತ್ತೆ ಅಂದರೆ, ನಾವೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀವಿ. ಮೋಸ್ಟ್ ಆಫ್ ದ ಪೀಪಲ್ ಯಾರ್ಯಾರು UPSC ಬರೀತಿದ್ದೀರಲ್ಲ ಅವರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರ, ನಾವೆಲ್ಲ ಮಾಡೇ ಇರ್ತೀವಿ. ಬಟ್ ಪೇಪರ್ ಯಾವ ಥರ ಇರುತ್ತೆ ಅಂದರೆ, ನಾವೇನು ಕಂಪ್ಲೀಟ್ ಮಾಡಿದ್ರಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ಇನ್ನು ಮಾಸ್ಟರ್ ಡಿಗ್ರಿ ಇರ್ತವೆ, ಯಾರು MSc, MA ಈ ಥರ ಮಾಸ್ಟರ್ ಡಿಗ್ರಿ ಮಾಡ್ತಿರ್ತಾರೆ, ಅದಕ್ಕಿಂತ ಒಂದು ಲೆವೆಲ್ ಕಮ್ಮಿ ಆ ಥರ ಇರುತ್ತೆ. ದೆನ್ ಇನ್ ಕೇಸ್ ಆಫ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೈನ್ಸಲ್ಲಿ ಏನು ಬ್ಯಾಚುಲರ್ ರಿಲೇಟೆಡ್, ಸಾರಿ ಮಿಸ್ಟೇಕ್ ಆಗಿದೆ, ಬ್ಯಾಚುಲರ್ ರಿಲೇಟೆಡ್ ಇರುತ್ತೆ. ಅಂದರೆ ಮೀನ್ಸ್ ನಾವೇನು ಇಂಜಿನಿಯರಿಂಗ್ ಓದಿದ್ರೆ ಆ ಲೆವೆಲಲ್ಲಿ ಇಂಜಿನಿಯರಿಂಗ್ ಕ್ವಶನ್ ಪೇಪರು, ಅದು ಆಪ್ಷನಲ್ ಕ್ವಶನ್ ಪೇಪರ್ ಲೈಕ್ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ ಪೇಪರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೇಪರ್ಸು, ಅವೆಲ್ಲ ಆ ಲೆವೆಲಲ್ಲಿ ಇರ್ತವೆ. ದೆನ್ ಮೆಡಿಕಲ್ ಸೈನ್ಸು ಏನು ಮೆಡಿಕಲ್ ಓದುವಾಗ ಪೇಪರ್ಸ್ ಇರ್ತವೆ ಆ ಲೆವೆಲಲ್ಲಿ ಇರ್ತವೆ. ದಟ್ ಈಸ್ ಇನ್ಫಾರ್ಮೇಷನ್ ಅಬೌಟ್ ನೋಟ್ ಆಫ್ UPSC ಫಾರ್ ಮೇನ್ ಸ್ಟೇಜ್. ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಆರ್ ಇಗ್ನೋರ್ ದಟ್. ಇಫ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ಇಟ್ ಈಸ್ ಈಸಿ ಟು ಪ್ರಿಪೇರ್ ಮೇನ್ಸ್ ಫಾರ್ ಈಸಿಲಿ ವಿತೌಟ್ ಮೋರ್ ಹೆಸಿಟೇಟಿಂಗ್. ನಾವೇನು ಮಾಡೋ ತಪ್ಪು ಅಂದರೆ, ಫಸ್ಟು ಈಗ ನಾನು ಹೇಳ್ತೀನಿ ನೋಡಿ ಯಾವ ಥರ ಪ್ರಿಪೇರ್ ಆಗಿ ಅಂದರೆ, ಫುಲ್ ಓವರಾಲು ಫಸ್ಟು ಹೋಗಿ ಪ್ರಿಲಿಮ್ಸ್ ಕ್ವಶನ್ಸ ಒಂದು 2-3 ಸತಿ ಅನಲೈಸ್ ಮಾಡಿ, ಫುಲ್ಲು 10 years ತೆಗೆಸ್ಕೊಂಡು 2015 25ವರೆಗೂ ತೆಗೆಸ್ಕೊಂಡು ಅನಲೈಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕ್ವಶನ್ಸ್ ಕೇಳ್ತಾವ್ರೆ, ಯಾವ್ದ್ರ ಮೇಲೆ ಕೇಳ್ತಾವ್ರೆ ಅಂತ. ಗೊತ್ತಾದಾಗ ನಿಮಗೆ ಗೊತ್ತಾಗುತ್ತೆ ನಾನು ಮೇನ್ ಸಿಲೆಬಸ್ಸಿಂದ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡೋದು. ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಮೇನ್ಸ್ಗೆ ಮತ್ತು ಪ್ರಿಲಿಮ್ಸ್ಗೆ ಸಪ್ರೇಟಾಗಿ ಓದ್ಕೊಂಡು ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ನಂಗೆ ಗೊತ್ತಿರೋ ಇನ್ಫಾರ್ಮೇಷನ್ ಮೇನ್ಸಲ್ಲಿ ಮೀನ್ಸ್ ಪ್ರಿಲಿಮ್ಸಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಮೇನ್ಸಿಂದ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಅನ್ನೋದು ನಿಮಗೆ ಬೇಕು ಅಷ್ಟೇ ತಾನೇ. ಅದು ಇದ್ದೇ ಇರುತ್ತೆ. ಯಾಕೆಂದರೆ ನೀವು ನೋಡಿ, ಇಲ್ಲ ಮಾಡಿದ್ದೀನಿ ಸಬ್ಜೆಕ್ಟ್ಸು ಇವೆಲ್ಲ ನಿಮಗೆ ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ. ಇದು ನೋಟ್ ಮಾತ್ರ ವಿಡಿಯೋ, ನೆಕ್ಸ್ಟ್ ಸೀರೀಸ್ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ. ಎಲ್ಲ ಸಬ್ಜೆಕ್ಟಿಗೆ ಸೋರ್ಸು ಮತ್ತು ಸಿಲೆಬಸ್ ಡಿಕೋಡ್ ಮಾಡಿದ್ದೀನಿ. ಈ ಸಿಲೆಬಸ್ ಪ್ರಕಾರ ನೀವೇನಾದ್ರು ಹೋದ್ರೆ ಇಟ್ ಈಸ್ ನಾಟ್ ಡಿಫಿಕಲ್ಟಿ ಟು ಯು. ಗೊತ್ತಾಯ್ತಾ? ಎಲ್ಲನೂ ಬ್ರೇಕ್ ಡೌನ್ ಮಾಡಿದ್ದೀನಿ. ಹೋಗಿ ಚೆನ್ನಾಗಿ ಓದಿ,
ಆದರೆ ಒಂದ್ಸತಿ ಆಗಲ್ವಾ, ಟೆನ್ಷನ್ ತಗೋಬೇಡಿ, ತಾಳ್ಮೆ ತಗೊಳ್ಳಿ. ಏನು ತಪ್ಪು ಮಾಡಿದ್ರಿ ನೋಡಿ, ಅದನ್ನೇ ಅನಲೈಸ್ ಮಾಡಿ ಆ್ಯಂಡ್ ದೆನ್ ಮೂವ್ ಹೆಡ್ ವಿತೌಟ್ ಹೆಸಿಟೇಷನ್. ಏಕೆಂದರೆ ಸೋಲೇನು ಅಂಥದ್ದೇನು ನೀವು ಅಂಥ ತಪ್ಪೇನು ಮಾಡಿಲ್ವಲ್ಲ ನೀವು. ದೆನ್ ದಿಸ್ ಈಸ್ ಇನ್ಫಾರ್ಮೇಷನ್ ಅಬೌಟ್ ಮೈನ್ಸ್ ಎಕ್ಸಾಮಿನೇಷನ್ ಆಫ್ ಸ್ಟೇಜ್ ನೋಟ್ ಬೈ UPSC. ನೋಡಿ, ಇಷ್ಟೇ ಇರೋದು, ಇಷ್ಟಿದೆ. ದೆನ್ ನೆಕ್ಸ್ಟು ನಾನು ಜನರಲ್ ಸ್ಟಡೀಸ್ ಪೇಪರ್ಸ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಸಬ್ಜೆಕ್ಟ್ಸು ಏನೇನು ಎಷ್ಟೆಷ್ಟು ಸಬ್ಜೆಕ್ಟ್ಸ್ ಇದ್ದಾವೆ, ಎಷ್ಟೆಷ್ಟು ಸಿಲೆಬಸ್ ಇದೆ, ಯಾವ ಥರ ಡಿವೈಡ್ ಮಾಡಬೇಕು, ಸಬ್ಜೆಕ್ಟ್ಸು ಯಾವ ಥರ ಪ್ರಿಲಿಮ್ಸು ಮತ್ತು ಮೇನ್ಸು ಯಾವ ಥರ ಒಟ್ಟಿಗೆ ರೆಡಿ ಆಗೋದು ಎಲ್ಲನೂ ಹೇಳ್ತಾ ಹೋಗ್ತೀನಿ. UPSC ಮತ್ತು ಜನರಲ್ ಇನ್ಫಾರ್ಮೇಷನ್ಗೋಸ್ಕರ ಗಣೇಶ್ ಗಿರೀಶ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ದೆನ್ ಶೇರ್ ಮಾಡಿ. ಯಾರು ಕಾಂಪಿಟೇಟಿವ್ಗೆ ಕನ್ನಡದಲ್ಲಿ ಓದ್ತಿರ್ತಾರಲ್ಲ ಅವರಿಗೆ ಈ ಎಷ್ಟೋ ಇನ್ಫಾರ್ಮೇಷನ್ ಗೊತ್ತೇ ಇರಲ್ಲ. ಯಾರೋ ಡಿಗ್ರಿಲಿ ಒಬ್ಬ ಹುಡುಗ ಓದ್ತೀನಿ ಅಂತ ಬಂದರೆ ಅವನಿಗೆ ಅಷ್ಟು ಇನ್ಫಾರ್ಮೇಷನೇ ಗೊತ್ತಿರಲ್ಲ, ನಾನು ಯಾವ ಥರ ಸ್ಟಾರ್ಟ್ ಮಾಡಬೇಕು ಅವ್ರಿಗೆ ಯಾರು ಹೇಳೋರೇ ಇರಲ್ಲ. ಅವ್ನಿಗೆ ಶೇರ್ ಮಾಡಿ, ಅವ್ನಿಗೆ ತುಂಬ ಯೂಸ್ ಆಗುತ್ತೆ. ಯಾರು ಓದಬೇಕು ಅಂತ ಅಂದ್ಕೊಂಡಿರ್ತಾರೋ ಅವ್ರಿಗೆ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಇದೆಲ್ಲ ನಂಗೆ ಫಸ್ಟೇ ಗೊತ್ತಾಗಲಿಲ್ಲ, ಯಾಕೆಂದರೆ ಆಲ್ ರಿಯಲೈಸೇಷನ್ಸ್ ಆರ್ ಸೋರ್ಸ್ ಆಫ್ ಎಕ್ಸ್ಪೀರಿಯನ್ಸಿಂದಲೇ ನಮಗೆ ರಿಯಲೈಸೇಷನ್ ಆಗೋದು. ನಮಗೇನೋ ಒಂದು ಅರ್ಥ ಆಗೋದು ನಾವು ಎಕ್ಸ್ಪೀರಿಯನ್ಸ್ ಆಗಿ ಕಲ್ತಿದ್ರಿಂದಲೇ ನಾನು ನಿಮಗೆ ಹೇಳಕ್ಕೆ ಸಾಧ್ಯ, ಗೊತ್ತಾಯ್ತಾ. ಪ್ಲೀಸ್ ಸಪೋರ್ಟ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.